ಬಾಗಲಕೋಟೆ ಜಿಲ್ಲಾಡಳಿತದಿಂದ ಜನಸ್ಪಂದನ ಕಾರ್ಯಕ್ರಮ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಬಾಗಲಕೋಟೆ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ ಕಾರ್ಯಾಲಯ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ. ಜಮಖಂಡಿ ನಗರದ ತಾಲೂಕು ಆಡಳಿತ ಭವನದಲ್ಲಿ ಸಭೆ ಆಯೋಜನೆ. ಜಮಖಂಡಿ ನಗರದ ಸಾರ್ವಜನಿಕರ ಕುಂದುಕೊರತೆ ಆಲಿಸುವ ಸಲುವಾಗಿ ಕಾರ್ಯಕ್ರಮ ಆಯೋಜನೆ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಬಾಗಲಕೋಟೆ ಜಿಲ್ಲಾಧಿಕಾರಿ ಜಾನಕಿ ಕೆಎಂ. ಎಲ್ಲ ಬಂದಂಥ ಅರ್ಜಿಗಳನ್ನು ವೈಯಕ್ತಿಕವಾಗಿ ಪರಿಗಣಿಸಿ ಯಾವುದೇ ಕೇಸ್ ವರ್ಕರಿಗೆ ಕೊಡಲಾರದೆ ನೀವೇ ಪರಿಶೀಲನೆ ಮಾಡಿ ಸಕಾರಾತ್ಮಕವಾಗಿ ಉತ್ತರವನ್ನು ಕೊಡಬೇಕು. ಉತ್ತರ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ನೋಡ್ರಿ, ಎಲ್ಲನೂ ನೀವು ಹಿಂಗೆ ಮಾಡಿದ್ರೆ ನನಗೆ ಸಂತೋಷ. ಎಲ್ಲನೂ ಅಲ್ಲೇ ಕೇಳ್ಕೊಂಡು ಮಾಡಿದ್ದೀರಿ ಅಂದರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ. ನೀವು ಸಾರ್ವಜನಿಕರಿಗೆ ಅನುಕೂಲ ಆಗೋದಕ್ಕೆ ನೀವು ಆ ಕಡೆ 70 ವರ್ಷ ನೀವು ಹೇಳಲ್ಲ. ಅದನ್ನೇ ಹೇಳ್ತೀನಿ, ಹಂಗೆ ಮಾಡಿ, ಎಲ್ಲ ಹಂಗೆ ಮಾಡಿ ಫೇಸ್ಬುಕ್ ಮಾಡಿದ್ರೆ ನಾನು ಇರ್ತೀನಿ ನಿಮ್ಮ ಜೊತೆಗೆ. ಕೇಳಿ, ನಿಮ್ಗೇನಾದ್ರು ಮಾಡಿದ್ರೆ ನಾನು ಹೇಳಿ ಮಾಡಿಸಿದ್ದೆ, ನನ್ನ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ. ಆಗ್ಬೋದಾ? ಮೇಡಮ್, ಈಗಲೂ ಕೂಡ ಇವನ್ ನಮಗೂ ಯಾವುದೋ ಅಥಾರಿಟಿ ಇಲ್ಲ. ಇವ್ರು ನೋಡಿ ನಮ್ಗೆ 94 ಕೊಡಿ, ನಮ್ಗೂ ರೂಲ್ಸ್ ಹೇಳ್ತೀಯಾ? ಆಫೀಸ್ಗೆ ಆಯ್ತು, ಒಬ್ಬರಿ ಯಾರಿಗೆ ತೊಂದರೆ ಕೊಟ್ಟಿರೋ ಮಕ್ಕಳ? ಎಷ್ಟು ಜನ ಮಕ್ಕಳಮ್ಮ? 4 ಹೆಣ್ಣು, ಎಲ್ಲ ಒಂದೇ ಎಲ್ಲ ಮಕ್ಕಳು ಒಂದೇ ಕೂರ್ಬಾರ್ದು. ಆ ಕಡೆ ಈ ಕಡೆ ಕೇಳಿ, ನಾನು ಬಿಸಿ ಅಂತ ಮಾತಾಡ್ತಾ ಇಲ್ಲ, ಮನುಷ್ಯ ಕೇಳ್ತಾ ಇದ್ದೀನಿ. ನಿಮ್ಮ ಮಕ್ಕಳು ನಿಮಗೆ ಗೊತ್ತಿಲ್ಲ, ಇವರಿಗೆ ಗೊತ್ತಿಲ್ಲ. ನನ್ನ ಕಡೆ ಯಾರಿಗೆ ನೀವು ಈಗ ಯಾರಿಗೆ ಮಾಡಿದ್ದೀರಿ? ಆಸ್ತಿ ಮಕ್ಕಳಿಗೆ ಮಾಡೋರು ಈಗ ಮಕ್ಕಳು ಆದ್ರೆ ಮಾಡ್ಬೇಕಾ? ನೀವ್ಯಾರು ಹೇಳು, ನೀನೇ ಎಲ್ಲರ ಹೆಸರು ಯಾರು ಮಾಡಿದ್ದು? ನೀನೇ ನೋಡು. ನೋಡಲ್ಲ 6 ಜನ, ಅವ್ರು 6 ಜನ ನೋಡಿದ್ರೆ ನಿನಗೆ ಅವ್ರಿಬ್ರು ನೋಡೋಕ್ಕಾಗಲ್ಲ. ಸರಿ ರೀ, ಒಂದು ಸ್ವಲ್ಪ ನಾವು ಹೊಂದಾಣಿಕೆ ಮಾಡ್ತೀವಂದ್ರೆ ಅವ್ರ ಹೆಸರು ಮಾಡಿದ್ರೆ ತಾವು ಹೊಂದಾಣಿಕೆ ಆಗ್ತಾರೆ. ನೋಡೋಣ ಕಣಪ್ಪ, ನನ್ನ ಹತ್ರ ಆಯ್ತು.